ಇರಾನ್ ಮೇಲೆ ದಾಳಿ ನಡೆಸಿರೋದಕ್ಕೆ ಇಸ್ರೇಲ್ ಮತ್ತು ಅಮೆರಿಕ ಕೊಡ್ತಾ ಇರುವ ಸಾಮಾನ್ಯ ಕಾರಣಗಳು ಹೀಗಿವೆ. 1. ಇರಾನ್ ಅಣುಬಾಂಬು ಹೊಂದಬಾರದು. 2. ಪ್ರದೇಶದ ಭದ್ರತೆಗೆ ಇರಾನ್ ಅಪಾಯಕಾರಿ. 3. ಇರಾನ್ ಜವಾಬ್ದಾರಿಯುತ ರಾಷ್ಟ್ರ ಅಲ್ಲ, ಅದರ ಕೈಯಲ್ಲಿ ಅಣ್ವಸ್ತ್ರ ಇರಬಾರ್ದು. 4. ಇರಾನಿನ ಧಾರ್ಮಿಕ ನಾಯಕ ಆಯತುಲ್ಲಾ ಖಾಮಿನೈ ಅಪಾಯಕಾರಿ ವ್ಯಕ್ತಿ. ಸರಿ, ಇರಾನ್ ಅಣ್ವಸ್ತ್ರ ಹೊಂದಬಾರದು. ಹಾಗಿದ್ರೆ ಅಮೆರಿಕ ಅಣ್ವಸ್ತ್ರವನ್ನು ಹೊಂದಬಹುದಾ? ಇಸ್ರೇಲ್ ಅಣ್ವಸ್ತ್ರವನ್ನು ಹೊಂದಬಹುದಾ? ಅಮೆರಿಕದ ಬಳಿ 3000ರಷ್ಟು ಅಣುಬಾಂಬುಗಳಿವೆ, ಇಸ್ರೇಲ್ ಬಳಿ 900ರಷ್ಟು ಅಣುಬಾಂಬುಗಳಿವೆ ಎಂಬ ಲೆಕ್ಕಾಚಾರ ಇದೆ. ಹಾಗಿದ್ರೆ ಈ ಎರಡೂ ರಾಷ್ಟ್ರಗಳು ತಮ್ಮಲ್ಲಿರುವ ಅಣುಬಾಂಬನ್ನು ಮೊದಲಾಗಿ ನಿಷ್ಕ್ರಿಯಗೊಳಿಸಬೇಕಲ್ವೇ? ಆ ಬಳಿಕ ಇರಾನ್ಗೆ ಬುದ್ಧಿಮಾತು ಹೇಳಬೇಕಲ್ವೇ? ಹೀಗೆ ಪ್ರಶ್ನಿಸಿದ ತಕ್ಷಣ ಅಮೆರಿಕ ಮತ್ತು ಇಸ್ರೇಲ್ ಇನ್ನೊಂದು ವಾದವನ್ನು ಮುಂದಿಡುತ್ತೆ. ಅದೇನೆಂದರೆ, ಇರಾನ್ ಜವಾಬ್ದಾರಿಯುತ ರಾಷ್ಟ್ರ ಅಲ್ಲ. ಸರಿ, ಹಾಗಿದ್ರೆ ಅಮೆರಿಕ ಎಷ್ಟು ಜವಾಬ್ದಾರಿಯುತ ರಾಷ್ಟ್ರ? ಇಸ್ರೇಲ್ ಎಷ್ಟು ಜವಾಬ್ದಾರಿಯುತ ರಾಷ್ಟ್ರ? ಜಪಾನಿನ ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ ಅಣುಬಾಂಬ್ ಹಾಕಿದ ಅಮೆರಿಕ ಹೇಗೆ ಜವಾಬ್ದಾರಿಯುತ ರಾಷ್ಟ್ರವಾಗುತ್ತೆ? ತನ್ನ ಪಕ್ಕದ ಸಿರಿಯಾ, ಲೆಬನಾನ್, ಯಮನ್ ಮತ್ತು ಫೆಲೆಸ್ತೀನ್ ಮೇಲೆ ಬಾಂಬ್ ಹಾಕ್ತಾ ಇರುವ ಇಸ್ರೇಲ್ ಹೇಗೆ ಜವಾಬ್ದಾರಿಯುತ ರಾಷ್ಟ್ರವಾಗುತ್ತೆ? ಅಮೆರಿಕದ ಕೈಯಲ್ಲಿ ಅಣುಬಾಂಬ್ ಇರೋದು ಜಗತ್ತಿಗೆ ಅಪಾಯಕಾರಿ ಎಂಬುದನ್ನು ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ ಅಮೆರಿಕ ನಡೆಸಿದ ಬಾಂಬ್ ದಾಳಿಯೇ ಹೇಳುತ್ತದಲ್ಲವೇ? ಹಾಗಿದ್ರೆ ಅಮೆರಿಕದ ಕೈಯಲ್ಲಿ ಅಣುಬಾಂಬ್ ಇರೋದು ಎಷ್ಟು ಸರಿ? ಇಸ್ರೇಲ್ ಕೈಯಲ್ಲಿ ಅಣುಬಾಂಬ್ ಇರೋದು ಎಷ್ಟು ಸುರಕ್ಷಿತ? ಯಾಕೆ ಈ ಎರಡೂ ರಾಷ್ಟ್ರಗಳ ಅಣುಬಾಂಬನ್ನು ನಿಷ್ಕ್ರಿಯಗೊಳಿಸಬಾರದು? ಈ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಕೌಂಟರ್ ಆಗಿ ಒಂದು ಉತ್ತರವನ್ನು ಕೊಡಲಾಗುತ್ತೆ. ಲೆಬನಾನ್ನಿಂದ, ಯಮನ್ನಿಂದ ಮತ್ತು ಫೆಲೆಸ್ತೀನ್ನ ಗಾಜಾದಿಂದ ಇಸ್ರೇಲ್ ಮೇಲೆ ಭಯೋತ್ಪಾದನಾ ದಾಳಿ ನಡೆಯುತ್ತೆ. ಆದ್ದರಿಂದಲೇ ಇಸ್ರೇಲ್ಗೆ ಸ್ವರಕ್ಷಣೆಯ ಹಕ್ಕು ಇದೆ. ಆದ್ದರಿಂದಲೇ ಅದು ಈ ಎಲ್ಲ ರಾಷ್ಟ್ರಗಳಿಗೆ ಬಾಂಬ್ ಹಾಕುತ್ತೆ ಅನ್ನುವುದೇ ಈ ಉತ್ತರ. ಅಮೆರಿಕ ಕೂಡ ಇದೇ ಉತ್ತರವನ್ನು ಬೆಂಬಲಿಸಿ ತನ್ನ ಇಸ್ರೇಲ್ ಪರ ನೀತಿಯನ್ನು ಸಮರ್ಥಿಸಿಕೊಳ್ಳುತ್ತೆ. ಹಾಗಿದ್ರೆ ಇದಕ್ಕೂ ಒಂದು ಕೌಂಟರ್ ಪ್ರಶ್ನೆ ಇದೆ. ಅದನ್ನು ಕೇಳೋದಕ್ಕಿಂತ ಮೊದಲು ಒಂದು ವಿನಂತಿ. ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ. ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ, ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ. ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಕೌಂಟರ್ ಪ್ರಶ್ನೆ ಇಷ್ಟೇ. ಭಾರತದ ಮೇಲೆ ಪಾಕಿಸ್ತಾನ ಪದೇ ಪದೇ ಭಯೋತ್ಪಾದನಾ ದಾಳಿಯನ್ನು ನಡೆಸ್ತಾನೇ ಇದೆ. ಮೊನ್ನೆ ಪಹಲ್ಗಾಮ್ನಲ್ಲಿ ನಡೆದ ಕ್ರೌರ್ಯಕ್ಕೂ ಪಾಕಿಸ್ತಾನವೇ ಕಾರಣ ಎಂಬುದು ಬಹುತೇಕ ಸಾಬೀತಾಗಿದೆ. ಹಾಗಿದ್ರೆ ಅಮೆರಿಕ ಯಾರ ಪರ ನಿಲ್ಲಬೇಕು? ಭಾರತದ ಪರ ನಿಲ್ಲಬೇಕಲ್ವೇ? ಭಾರತದ ವಿರುದ್ಧ ಭಯೋತ್ಪಾದನೆಯನ್ನು ಪ್ರಚೋದಿಸುವ ಪಾಕಿಸ್ತಾನದ ಮೇಲಿನ ಭಾರತದ ಕಾರ್ಯಾಚರಣೆಯನ್ನು ಬೆಂಬಲಿಸಬೇಕಲ್ವೇ? ಭಾರತಕ್ಕೆ ಬೆಂಬಲವಾಗಿ ತನ್ನ ಟ್ಯಾಂಕರ್ಗಳನ್ನು, ಜೆಟ್ ವಿಮಾನಗಳನ್ನು ಕಳುಹಿಸಿಕೊಡ್ಬೇಕಲ್ವೇ? ಆದರೆ ಅಮೆರಿಕ ಮಾಡ್ತಾ ಇರೋದೇನು? ಅದೇ ಪಾಕಿಸ್ತಾನದ ಸೇನಾ ಕಮಾಂಡರ್ ಆಸಿಮ್ ಮುನೀರನ್ನು ವೈಟ್ ಹೌಸಿಗೆ ಕರೆಸಿಕೊಳ್ಳುತ್ತೆ. ಐ ಲವ್ ಪಾಕಿಸ್ತಾನ ಎಂದು ಅಧ್ಯಕ್ಷ ಟ್ರಂಪ್ ಹೇಳ್ತಾರೆ. ಪದೇ ಪದೇ ಪಾಕಿಸ್ತಾನದ ಪರ ನಿಲ್ತಾರೆ. ಹಾಗಿದ್ರೆ ಇರಾನ್ ವಿರುದ್ಧ ಅಮೆರಿಕ ಆರೋಪ ಹೊರಿಸುವುದಕ್ಕೆ ಯಾವ ಅರ್ಥ ಇದೆ? ಭಾರತದ ವಿರುದ್ಧ ಭಯೋತ್ಪಾದನೆಯನ್ನು ಪ್ರಚೋದಿಸುತ್ತಿರುವುದರ ಹೊರತಾಗಿಯೂ ಪಾಕಿಸ್ತಾನದ ಪರವೇ ನಿಲ್ಲುವ ಅಮೆರಿಕವು ಇಸ್ರೇಲ್ನ ವಿರುದ್ಧ ಭಯೋತ್ಪಾದನೆಯನ್ನು ಪ್ರಚೋದಿಸುತ್ತಿದೆ ಎಂದು ಆರೋಪಿಸ್ತಾ ಇರುವ ಇರಾನ್ ಪರ ಯಾಕೆ ನಿಲ್ಲೋದಿಲ್ಲ? ಮತ್ತು ಯಾಕೆ ಅದು ಇಸ್ರೇಲ್ ಪರವೇ ನಿಲ್ಲುತ್ತದೆ? ಇಂತಹ ಪ್ರಶ್ನೆಗಳಿಗೆ ಅಮೆರಿಕವಾಗಲಿ ಅಥವಾ ಅಮೆರಿಕವನ್ನು ಬೆಂಬಲಿಸ್ತಾ ಇರುವ ಭಾರತೀಯರಾಗಲಿ ಉತ್ತರಿಸುವ ಬದಲು ಇನ್ನೊಂದು ಪ್ರಶ್ನೆಯನ್ನು ಮುಂದಿಡ್ತಾರೆ. ಇರಾನಿನ ಧಾರ್ಮಿಕ ನಾಯಕ ಆಯತುಲ್ಲಾ ಖಾಮಿನೈ ಅತ್ಯಂತ ಅಪಾಯಕಾರಿ, ಮತಾಂಧ ವ್ಯಕ್ತಿ, ಧಾರ್ಮಿಕ ಮೂಲಭೂತವಾದಿ ಎಂದೆಲ್ಲ ಆರೋಪಿಸಿ ಇರಾನ್ ನಾಶವಾಗಬೇಕು ಎಂದು ವಾದಿಸ್ತಾರೆ. ಸರಿ, ಈ ಟೈ, ಕೋಟು, ಬೂಟು, ಪ್ಯಾಂಟ್ ಹಾಕಿದ ಅಮೆರಿಕ ಮತ್ತು ಇಸ್ರೇಲ್ ಮಾಡಿದ ಅನ್ಯಾಯ ಹಾಗೂ ಕ್ರೌರ್ಯದ 1% ಅನ್ಯಾಯವನ್ನಾದರೂ ಈ ಖಾಮಿನೈ ಮಾಡಿದ್ದಾರೆಯೇ? ಈ ಖಾಮಿನೈ ತನ್ನ ಸುತ್ತಮುತ್ತಲಿನ ಯಾವ ರಾಷ್ಟ್ರದ ಮೇಲೆ ದಾಳಿ ನಡೆಸಿದ್ದಾರೆ? ಇಸ್ರೇಲ್ನ ಮೇಲೆ ಸ್ವಯಂ ಪ್ರೇರಿತವಾಗಿ ದಾಳಿ ನಡೆಸಿದ್ದಾರಾ? ಸೌದಿಯ ಮೇಲೆ ದಾಳಿ ನಡೆಸಿದ್ದಾರಾ? ಕತಾರ್ನ ಮೇಲೆ ದಾಳಿ ನಡೆಸಿದ್ದಾರಾ? UAEಯ ಮೇಲೆ ದಾಳಿ ನಡೆಸಿದ್ದಾರಾ? ಕುವೈಟ್ನ ಮೇಲೆ ದಾಳಿ ನಡೆಸಿದ್ದಾರಾ? ಕಾಲು ಕೆರೆದು ಜಗಳಕ್ಕೆ ಬಂದ ಇರಾಕ್ಗೆ ಪ್ರತ್ಯಾಕ್ರಮಣ ಮಾಡಿದ್ದಾರೆಯೇ ಹೊರತು ಸ್ವಯಂ ಪ್ರೇರಿತವಾಗಿ ಈ ಖಾಮಿನೈ ಯಾವ ರಾಷ್ಟ್ರದ ವಿರುದ್ಧ ದಾಳಿ ನಡೆಸಿದ್ದಾರೆ? ಅದೇ ವೇಳೆ ಅಮೆರಿಕ ಜಪಾನಿನ ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ ಮಾತ್ರ ಅಣುಬಾಂಬ್ ಹಾಕಿದ್ದಲ್ಲ, ವಿಯೆಟ್ನಾಂನಲ್ಲಿಯೂ ಘನಘೋರ ಹತ್ಯಾಕಾಂಡ ನಡೆಸಿದೆ.
ಇಲ್ಲದ ಸಮೂಹನಾಶಕ ಅಸ್ತ್ರದ ಹೆಸರಲ್ಲಿ ಇರಾಕನ್ನು ಧ್ವಂಸಗೊಳಿಸಿದೆ. ಜಗತ್ತಿನ 10 ಹಲವು ಆಡಳಿತಗಳನ್ನು ಬುಡಮೇಲುಗೊಳಿಸಿದೆ. ಲಿಬಿಯಾದ ಗದ್ದಾಫಿಯ ಪತನದಲ್ಲೂ ಈ ಟೈ, ಕೋಟು, ಬೂಟು, ಪ್ಯಾಂಟು ಹಾಕಿದ ಮಂದಿಗೆ ದೊಡ್ಡ ಪಾತ್ರ ಇದೆ. ಲಿಬಿಯಾವನ್ನು ಸರ್ವನಾಶ ಮಾಡಿದ್ದೇ ಇದೇ ಟೈ, ಕೋಟು, ಬೂಟು, ಪ್ಯಾಂಟುಗಳು. ಆದರೆ ಇರಾನಿನ ಖಾಮಿನೈ ಇಂತಹ ಯಾವ ಕ್ರೌರ್ಯವನ್ನು ಎಸಗಿಯೇ ಇಲ್ಲ. ಇವರು ಈ ಪಾಶ್ಚಾತ್ಯರಂತೆ ಡ್ರೆಸ್ ಧರಿಸುವುದಿಲ್ಲ ಮತ್ತು ಪೇಟ, ಗಡ್ಡ ಮತ್ತು ದೊಡ್ಡ ಜುಬ್ಬಾವನ್ನು ಧರಿಸ್ತಾರೆ ಎಂಬುದನ್ನು ಬಿಟ್ಟರೆ ಅವರನ್ನು ವಿರೋಧಿಸುವುದಕ್ಕೆ ಏನು ಕಾರಣಗಳಿವೆ? ಇರಾನ್ ರಾಜಪ್ರಭುತ್ವ ಅಲ್ಲ. ಚುನಾವಣೆಯ ಮೂಲಕ ಅಲ್ಲಿ ಸರ್ಕಾರ ರಚನೆಯಾಗುತ್ತೆ. ಇರಾನಿನಲ್ಲಿ ವಿರೋಧ ಪಕ್ಷ ಇದೆ, ಕಾರ್ಮಿಕ ಸಂಘಟನೆ ಇದೆ, ಅಲ್ಲಿ ಚಳವಳಿ ಇದೆ, ಮುಷ್ಕರ ಇದೆ, ಹೋರಾಟ ಇದೆ. ಇರಾನಿನಲ್ಲಿ ಪ್ರಾಥಮಿಕ ಶಿಕ್ಷಣ ಕಡ್ಡಾಯವಾಗಿದೆ ಮತ್ತು ಅದು ಉಚಿತವಾಗಿದೆ. ಇರಾನಿನಲ್ಲಿ ಮಹಿಳಾ ಸಾಕ್ಷರತೆಯ ಪ್ರಮಾಣ 85% ಅಧಿಕ ಇದೆ. ವೈಜ್ಞಾನಿಕ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಮಹಿಳೆಯರ ಭಾಗಿದಾರಿಕೆ 50% ಅಧಿಕ ಇದೆ ಎಂಬ ವರದಿ ಇದೆ. ದುರಂತ ಏನಂದರೆ ಅಮೆರಿಕ, ಇಸ್ರೇಲ್ ಮತ್ತು ಅದರ ಬೆಂಬಲಿಗರು ಹೇಳಿದ್ದನ್ನೇ ನಾವು ಮತ್ತು ನೀವು ವೇದವಾಕ್ಯದಂತೆ ಪುನರಾವರ್ತಿಸುತ್ತಿದ್ದೇವೆ. ಇರಾನ್ ಅಪಾಯಕಾರಿ ರಾಷ್ಟ್ರ, ಅದು ಅಣ್ವಸ್ತ್ರ ಹೊಂದಬಾರದು, ಅಲ್ಲಿನ ಖಾಮಿನೈ ಧಾರ್ಮಿಕ ಮೂಲಭೂತವಾದಿ, ಮತಾಂಧ ಎಂದೆಲ್ಲ ಅಮೆರಿಕ ಹೇಳಿಕೊಟ್ಟದನ್ನೇ ನಾವು ಹೇಳ್ತಾ ಇದ್ದೇವೆ. ಅದರ ಆಚೆಗೆ ನಮ್ಮ ಮೆದುಳನ್ನು ಖರ್ಚು ಮಾಡಿದರೆ ನಿಜಕ್ಕೂ ಬೇಜವಾಬ್ದಾರಿಯುತ ರಾಷ್ಟ್ರ ಯಾವುದು, ಅಣ್ವಸ್ತ್ರ ಹೊಂದಬಾರದ ರಾಷ್ಟ್ರ ಯಾವುದು, ಪ್ರಾದೇಶಿಕ ಭದ್ರತೆಗೆ ಅಪಾಯಕಾರಿಯಾದ ರಾಷ್ಟ್ರ ಯಾವುದು ಎಂಬುದೆಲ್ಲ ಸುಲಭದಲ್ಲೇ ಅರ್ಥವಾಗುತ್ತೆ ಅಷ್ಟೇ. ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.